ವಿಜಯಪುರ ಜಿಲ್ಲೆಯ ಬಿಸಿಲು ತಾಪ ಏರ್ತಾ ಇದ್ದಂತೆ ಇತ್ತ ನೀರಿನ ಹಾಹಾಕಾರವೂ ಕೂಡ ಶುರುವಾಗಿದೆ. ಜಿಲ್ಲೆಯ ಕೆರೆಗಳನ್ನು ತುಂಬಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಈಗ ಅಖಾಡಕ್ಕಿಳಿದಿದೆ. ಅಧಿಕಾರಿಗಳಿಗೆ ಖಡಕ್ ಎಚ್ಚರಿಕೆ ನೀಡಿರುವ ರೈತ ನಾಯಕರು ಕೂಡಲೇ ಕ್ರಮ ಕೈಗೊಳ್ಳದಿದ್ದರೆ ಕಚೇರಿಗೆ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ವಿಜಯಪುರ ಜಿಲ್ಲೆಯಲ್ಲಿ ಸದ್ಯ ತಾಪಮಾನ 42 ಡಿಗ್ರಿ ದಾಟಿದೆ. ಬಿಸಿಲ ಅಬ್ಬರಕ್ಕೆ ಅಂತರ್ಜಲ ಮಟ್ಟ ಕುಸಿದು ಬಾವಿ ಮತ್ತು ಕೊಳವೆ ಬಾವಿಗಳು ಬತ್ತಿ ಹೋಗ್ತಿವೆ. ಕುಡಿಯುವ ನೀರಿಲ್ಲದೆ ಜನ ಮತ್ತು ಜಾನುವಾರುಗಳು ಕಂಗಾಲಾಗಿವೆ. ಈ ಗಂಭೀರ ಪರಿಸ್ಥಿತಿಯನ್ನು ಮನಗಂಡು ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ಆಲಮಟ್ಟಿಯ ಕೃಷ್ಣ ಭಾಗ್ಯ ಜಲ ನಿಗಮದ ಕಾರ್ಯನಿರ್ವಾಹಕ ಅಭಿಯಂತರರಿಗೆ ತುರ್ತು ಮನವಿ ಸಲ್ಲಿಸಿದೆ. ಮುದ್ದೇಬಿಹಾಳ್ ಮತ್ತು ತಾಳಿಕೋಟೆ ತಾಲೂಕಿನ ಮಲಗಲ್ದಿನ್ನಿ, ಹಡಗಿನಾಳ ಸೇರಿದಂತೆ ಸುಮಾರು 36ಕ್ಕೂ ಹೆಚ್ಚು ಕೆರೆಗಳನ್ನು ಮುಂದಿನ 2 ರಿಂದ 3 ದಿನಗಳಲ್ಲಿ ಯುದ್ಧೋಪಾದಿಯಲ್ಲಿ ತುಂಬಿಸಬೇಕು. ಜಿಲ್ಲೆಯಾದ್ಯಂತ ಇರುವ 500ಕ್ಕೂ ಹೆಚ್ಚು ಕೆರೆಗಳಿಗೆ ಕಾಲುವೆ ಮೂಲಕ ನೀರು ಹರಿಸಬೇಕು. ಇದರಿಂದ ಅಂತರ್ಜಲ ಮಟ್ಟ ಹೆಚ್ಚಾಗಿ ಕೊಳವೆ ಬಾವಿಗಳಿಗೆ ಮರುಪೂರ್ಣವಾಗುತ್ತೆ ಅಂತ ರೈತರು ಒತ್ತಾಯಿಸಿದ್ದಾರೆ. ಇನ್ಚಾರ್ಜ್ ಇರುವಂತ ಇಂಜಿನಿಯರ್ಗಳು ಬೇಗನೆ ಬರ್ಬೇಕು ಸರ್, ಹೇಳ್ರಿ. ಈಗಾಗಲೇ ತಾವು ಕೆರೆ ನೀರು ಯೋಜನೆ ಒಳಗೆ ಸುಮಾರು 124 ಕೆರೆ ತುಂಬ್ತೀನಿ ಅಂತ ಹೇಳಿ ಪ್ರತಿ ವರ್ಷ ತುಂಬಲಾಕತ್ತೀರಿ. ಅದು ಕೂಡ ಅರ್ಧಂಬರ್ಧ ಐತಿ, ಎಲ್ಲಿ ಕೂಡ ಸಂಪೂರ್ಣವಾಗಿ ತುಂಬಲಾಕತ್ತಿಲ್ಲ. ಸೊ ದಯವಿಟ್ಟು ಅವ್ರು ಬಂದು ನಮ್ಗೆ ಕ್ಲಿಯರ್ ಕಟ್ ಆಗಿ ಹೇಳ್ಬೇಕು. ಸುಮಾರು 500ಕ್ಕಿಂತ ಹೆಚ್ಚು ಕೆರೆಗಳದಾವ. ಈ ಕೆರೆಗಳನ್ನ ಆ ಕೆರೆ ನೀರು ಯೋಜನೆ ಒಳಗೆ ಮತ್ತು ಬಹುಳಿ ಗುಡಿ ಯೋಜನೆ ಒಳಗೆ ತುಂಬಿ ನಮ್ಗೆ ಅನುಕೂಲ ಮಾಡಿಕೊಡ್ಬೇಕು ಅನ್ನೋದು ಒಂದು ಬೇಡಿಕೆ. ಸೊ ದಯವಿಟ್ಟು ಅವ್ರು ಕರೆಸಿ, ಅದ ನಂತರ ನಾವೆಲ್ಲ ಮಾತಾಡ್ತೀವಿ ಸರ್. ತಮ್ಮ ಸುಮಾರು ಒಂದು 4,500 ಎಕರೆ ಕಬ್ಬು ಇವತ್ತು ಒಣಗ್ತಾ ಇದೆ. ಪಾಪ ರೈತರು ಸಾಲ ಮಾಡಿ ಅಲ್ಲಿ ಇಲ್ಲಿ ಬೀಜ ಗೊಬ್ಬರ ತೊಗೊಂಬಂದು ಅದಕ್ಕೆ ಎಲ್ಲ ಸದಿ ತೆಗೆಸಿ ಮಾಡಿ ಲಕ್ಷಾನುಗಟ್ಟಲೆ ಖರ್ಚು ಮಾಡಿ ನೀವು ಮಾಡಿದಿರಿ. ಇವತ್ತು ಜನಪ್ರತಿನಿಧಿಗಳ ಅಧಿಕಾರಿಗಳ ಒಂದು ಬೇಜವಾಬ್ದಾರಿ, ಈ ದನ ಕರುಗಳಿಗೆ ಕುಡಿಯೋಕ್ಕೂ ನೀರಿಲ್ಲ. ಇವತ್ತು ಇಲ್ಲ ಕರೆಂಟಿನ ಪ್ರಾಬ್ಲಮ್ ಆಗಿದೆ ಅಂತ ಅಧಿಕಾರಿಗಳು ಹೇಳಿದ್ದಾರೆ. ಕಂಬ ಮುರಿದಿದೆ ಅಂತ ನಾವಂತ ಇದ್ದೀವಿ. ಒಂದು ಕಂಬ ಜೋಡ್ಸೋಕ್ಕೆ ಎಷ್ಟು ದಿನ ಟೈಮ್ ಬೇಕು? ಒಂದು ಕಂಬ ಹಾಕಬೇಕಪ್ಪ ಅಂದರೆ 1 ತಿಂಗಳಗಟ್ಟೆ ಟೈಮ್ ಬೇಕಪ್ಪ ಅಂದ್ರೆ ಹೆಂಗೆ ಹಾಗಾಗಿ ನಾಗರಭಟ್ಟ ಏತನವ್ರಿಗೆ ಎಷ್ಟು ಭೂಮಿ ಕಳ್ಕೊಂಡಿದಾರಲ್ಲ ಅವ್ರಿಗೆಲ್ಲರೂ ಕೂಡ ಅವಾರ್ಡ್ ಕಾಪಿ ಆಗಬೇಕು. ಜುಲೈ ತಿಂಗಳಲ್ಲಿ ನೀರನ್ನು ಯಾವತ್ತು ನೀರು ಬಿಡ್ತಿರಲ್ಲ ಮಳೆಗಾಲ ಆದಮೇಲೆ ಆ ಟೈಮಿಗೆ ಅದು ನೀರು ಹಾರಬೇಕು. ಹಾರಲಿಲ್ಲಪ್ಪ ಅಂತಂದ್ರೆ ನಾವು ಬಿಡಲ್ಲ. ಯಾಕಂದ್ರೆ ನಾವು ಎಲ್ಲ ರೆಡಿಯಾಗಿ ನಿಂತ್ಬಿಟ್ಟಿದ್ವಿ. ಇಲ್ಲಪ್ಪ ಅಂತಂದ್ರೆ ನಾವು ಸತ್ತೋಗಿರ್ತೀವಿ ಅಟತಿ ನೀರು ಬರೋದಕ್ಕೆ. ಹಂಗಾಗಿ ಪರಿಸ್ಥಿತಿ ಅದಕ್ಕೆ ಇವತ್ತು ನಾವು ಅಧಿಕಾರಿಗಳು ಹೇಳೋದಷ್ಟೇ, ಇಷ್ಟೆಲ್ಲ ರೈತರು ಹಾಳಾಗಿ ಹೋಗ್ತಾರೆ. ಕೆರೆಗಳಿಗೆ ನೀರಿಲ್ಲ, ದನಕರಿಗೆ ನೀರಿಲ್ಲ. ಅದಕ್ಕೆ ಇವತ್ತು ತಾವು ಜವಾಬ್ದಾರಿ ಸ್ಥಾನದಲ್ಲಿದ್ದು ಈಗಾಗಲೇ ಬರೋಬ್ಬರಿ 1 ತಿಂಗಳು ಟೈಮ್ ತೊಗೊಂಡ್ರಿ. ಒಂದು ಕಂಬಕ್ಕೆ 1 ತಿಂಗಳು ಲೆಕ್ಕ ಹಾಕಿರಿ. ಅವ್ರ ಸಮಸ್ಯೆ 100 ಇರ್ತಾವೆ ಸರ್. ನಮ್ಗೆ ಅವಶ್ಯಕತೆ ಇಲ್ಲ. ಲಕ್ಷ ಗಂಟೆ ಪಗಾರ ಕೊಡ್ತಾರೆ, ನಮ್ಮ ಸಲ ಕೆಲಸ ಮಾಡ್ಬೇಕು ಅಷ್ಟೇ. ಅವ್ರು ನೀರು ಬಿಡ್ತಾರೆ, ಬಿಡಾಕತ್ತಾರೆ ಅವರು. ಅವ್ರಿಗೆ ಬಿಡ್ಲಿ, ಆದ್ರೆ ಅವ್ರ ಟೈಮ್ ತಗೊಳಕ್ 1.5 ತಿಂಗಳು ಆಯ್ತಂತೆ. ಒಂದು ಕಂಬ ರೆಡಿ ಮಾಡ್ಬೇಕಾದ್ರೆ ಗೌರ್ಮೆಂಟಿಗೆ 1.5 ತಿಂಗಳು ಬೇಕಾಗ್ತದೆ. 2 ದಿವಸ ಮನಸ್ಸು ಮಾಡಿ ರೆಡಿ ಮಾಡ್ಬೋದು. ಅಷ್ಟು ಬೇಜವಾಬ್ದಾರಿ ಐತೆ. ಇಲ್ಲಿ ಕೇಳಿದ್ರೆ 1 ಫೂಟ್ ನೀರು ಬಿಟ್ಟಿವಿ ಅಂತ ಕೇಳ್ತಾರ. 1 ಫೂಟ್ ನೀರು ಎದಕ್ಕಾಗಲ್ಲ, ಗುಬ್ಬಿ ಕುಡಿಯೋಕ್ಕಾಗಲ್ಲ ಕೆರೆಗಳಿಗೆ. ಏನ್ರಿ ಅಧಿಕಾರಿಗಳಿದಾವ? ಜನರ ಪರಿಸ್ಥಿತಿ ಅರ್ಥ ಮಾಡ್ಕೊಂಡು ತಾವು ತಿಳಿದವ್ರು, ತಾವು ರೈತರ ಮಕ್ಕಳಿದ್ದೀರಿ. ಧನ್ಯವಾದಗಳು ಡಾಕ್ಟರ್ ಸಾಹೇಬ್ರಿಗೆ. 2 ಟೈಮ್ ನಮ್ಮ ಕೆರೆ ಬರಲ್ಲ. ಯಾಕೆ ಯಾವ ತಮ್ಮ ಹೆಸರು? ಹಡಿಗುರುಗಳ ಮುದ್ದೇಬೇಳ ತಾಲೂಕು ಆಯ್ತು. ಇಲ್ಲಿ ಕ್ಯಾನಲ್ ಎಲ್ಲಿಂದ ಸ್ಟಾರ್ಟ್ ಆಗಿದ್ರೆ ಅಲ್ಲಿ ಯಾವ ಕೆರೆ ತುಂಬ್ಕೊಂತ ಹೋಗ್ರಿ. ಹೋಗಿ ಆಮ್ಯಾಗ ಮುಂದೆ ತುಂಬಿಡ್ರಿ. 8 ದಿನ ಆ ಕಡೆ ಬಿಟ್ಟಾರೆ, 8-10 ದಿನ. ಲಾಸ್ಟಿಗೆ ನಾವು ಬಿಟ್ರೆ ಕೆರೆಗೆ ನೀರು ಬಂದವ್ರಿ ಮೊದಲನೇದಾಗಿ ಕರ್ನಾಟಕ ರಾಜ್ಯ ರೈತ ಸಂಘ ಹಾಗೂ ಹಸಿರು ಸೇನೆ ವತಿಯಿಂದ ಇವತ್ತು ಆಲ್ಮಟ್ಟಿಯ ಸುಮಾರು ಒಂದು 36 ಕೆರೆಗಳನ್ನ ಈ ವರ್ಷ ತುಂಬಿಲಿ ಅವರು. ಆ ನಿಟ್ಟಿನೊಳಗೆ ಇವತ್ತಿನ ದಿನ ಈ ಒಂದು ಹೋರಾಟಕ್ಕೆ ಆಗಮಿಸಿರುವಂತಹ ಎಲ್ಲ ರೈತ ಬಾಂಧವರಿಗೆ ಮೊದಲನೇದಾಗಿ ತುಂಬುವುದೇ ಸ್ವಾಗತವನ್ನು ಕೋರ್ತಾ ಇದ್ದೇವೆ. ಆಲ್ಮಟ್ಟಿ ಜಲಾಶಯಕ್ಕೆ ನಮ್ದು ಭೂಮಿ ಲಕ್ಷಾಂತರ ಎಕರೆ ಭೂಮಿ ಕೊಟ್ಟಿವಿ, ಎರಿ ಭೂಮಿ ಕೊಟ್ಟಿವಿ, ಒಳ್ಳೆ ಭೂಮಿ ಕೊಟ್ಟಿವಿ. ಮುಂದಿನ ಪೀಳಿಗೆಗಾದರೂ ನೀರಾವರಿ ಆಗಲಿ, ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ನೀರಾವರಿಯಿಂದ ಅನುಕೂಲ ಆಗ್ತದೆ. ಅವಾಗಾದರೂ ಕೂಡ ಈ ಭಾಗದಲ್ಲಿ ಸಮಗ್ರ ನೀರಾವರಿ ಉಂಟಾಗಿ ನಮ್ಮ ರೈತರಿಗೆ ಎಲ್ಲರಿಗೆ ಅನುಕೂಲ ಆಗ್ತದೆ ಅಂತ ಹೇಳಿ ಏನೋ ಒಂದು ಹಿತಾಸಕ್ತಿ ಇಟ್ಕೊಂಡು ನಮ್ಮ ಹಿರಿಯರೆಲ್ಲರೂ ಲಕ್ಷಾಂತರ ಎಕರೆ ಭೂಮಿಯನ್ನು ಕೊಟ್ಟಿದ್ದು ಕರೆಯೋದು. ಅವಳಿ ಜಿಲ್ಲೆಗಳಲ್ಲಿ ಬಾಗಲಕೋಟೆ, ಬಿಜಾಪುರ 2 ಜಿಲ್ಲೆಗಳಲ್ಲಿ ಲಕ್ಷಾಂತರ ಎಕರೆ ಭೂಮಿಯನ್ನು ನಾವು ಕಳ್ಕೊಂಡಿದ್ದು ಕರೆಯೋದ. ಇದು ಆಲ್ಮಟ್ಟಿ ಜಲಾಶಯ ಯಾವಾಗಾಗ್ಯದ ತಮಗೆಲ್ಲ ಗೊತ್ತೈತೆ. 1964ರಲ್ಲಿ ಪ್ರಾರಂಭವಾಗಿ ಇಲ್ಲಿವರೆಗೆ 60 ವರ್ಷ ಆದರೂ ಕೂಡ ಈ ಒಂದು ಆಲ್ಮಟ್ಟಿ ಜಲಾಶಯವನ್ನು ಕಂಪ್ಲೀಟ್ ಆಗಿ ಮುಗಿಸಾಕ್ತಾ ಇರಲಿಲ್ಲ.